ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ನಡುವೆ ಬರ ಬಡಿದಾಟ ನಿಲ್ತಾ ಇಲ್ಲ. ಬರ ಪರಿಹಾರಕ್ಕಾಗಿ ಕೇಂದ್ರದ ವಿರುದ್ಧ ಕೋರ್ಟ್ ಮೆಟ್ಟಿಲೇರಿತ್ತು ರಾಜ್ಯ ಸರ್ಕಾರ. ಈಗ ಬರ ಪರಿಹಾರ ಬಂದ ಮೇಲೂ ಕೂಡ ಕೇಂದ್ರದ ವಿರುದ್ಧ ಪ್ರತಿಭಟನೆಗೆ ಮುಂದಾಗಿದೆ. ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ನಾಯಕರ ಪ್ರೊಟೆಸ್ಟ್. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಪ್ರತಿಭಟನೆ. ವಿಧಾನಸೌಧದ ಗಾಂಧಿ ಪ್ರತಿಮೆಯ ಎದುರು ಕಾಂಗ್ರೆಸ್ ಪ್ರತಿಭಟಿಸಲಿದೆ. 18,172 ಕೋಟಿ ಬರ ಪರಿಹಾರಕ್ಕೆ ಮನವಿ ಸಲ್ಲಿಸಿದ ರಾಜ್ಯ ಸರ್ಕಾರ, ಆದರೆ ಬರೀ 3,454 ಕೋಟಿ ಹಣ ಮಾತ್ರ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ. ಹೀಗಾಗಿ ಸಂಪೂರ್ಣ ಬರ ಪರಿಹಾರ ಬಿಡುಗಡೆಯಾಗಬೇಕು ಅಂತ ಒತ್ತಾಯಿಸಿ ಪ್ರತಿಭಟನೆಗೆ ಮುಂದಾಗಿದೆ ಕಾಂಗ್ರೆಸ್. ಕೇಂದ್ರದ ವಿರುದ್ಧ ಕೋರ್ಟ್ ಮೆಟ್ಟಿಲೇರಿತ್ತು ರಾಜ್ಯ ಸರ್ಕಾರ ಬರ ಪರಿಹಾರಕ್ಕಾಗಿ. ಈಗ ಬರ ಪರಿಹಾರ ಬಂದಿದೆ. 3,454 ಕೋಟಿ ಹಣವನ್ನ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ. ಆದರೆ ನಾವು ಕೇಳಿದ್ದು 18,172 ಕೋಟಿ ರೂಪಾಯಿ, ಬಂದಿದ್ದು 3,454 ಕೋಟಿ ರೂಪಾಯಿ. ಹೀಗಾಗಿ ಸಂಪೂರ್ಣ ಬರ ಪರಿಹಾರ ಬಿಡುಗಡೆ ಆಗಬೇಕು ಅನ್ನುವಂತಹ ಒತ್ತಾಯದೊಂದಿಗೆ ಕಾಂಗ್ರೆಸ್ ಪ್ರತಿಭಟನೆಗೆ ಮುಂದಾಗಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ನಡುವಿನ ಈ ಬರ ಪರಿಹಾರದ ಬಡಿದಾಟ ಮುಂದುವರಿಯುವಂತಹ ಲಕ್ಷಣಗಳು ಬಹಳ ಜೋರಾಗಿ ಕಾಣಿಸ್ತಾ ಇದೆ. ಕೋರ್ಟ್ ಮೆಟ್ಟಿಲೇರಿದಂತಹ ಸರ್ಕಾರ ಈಗ ಪರಿಹಾರ ಸಿಕ್ಕ ಮೇಲೂ ಕೂಡ ಅಷ್ಟು ಸುಲಭಕ್ಕೆ ವಿಷಯವನ್ನು ಬಿಡುವಂತ ಸಾಧ್ಯತೆಗಳಿಲ್ಲ ಅಲ್ವಾ? ಯಾಕಂದ್ರೆ ಹೊಡೆದಾಡಿ ಬಡದಾಡಿ ಪರಿಹಾರವನ್ನು ಗಿಟ್ಟಿಸ್ಕೊಂಡ ಮೇಲೆ ಅದರ ಕ್ರೆಡಿಟ್ ಅನ್ನು ಕೂಡ ಸಂಪೂರ್ಣವಾಗಿ ಪಡೆದುಕೊಳ್ಳೋ ಪ್ರಯತ್ನನ ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದ ಅಂತ. ಪ್ರತಿಭಾ, ಖಂಡಿತ ಹೌದು. ಯಾಕಂದ್ರೆ ಈ ಹೋರಾಟದಲ್ಲಿ ಕಾಂಗ್ರೆಸ್ಗೆ ಒಂದ್ ರೀತಿ ದೊಡ್ಡ ಮಟ್ಟದ ಜಯ ಸಿಕ್ಕಿದೆ. ಕೋರ್ಟ್ ನಲ್ಲಿ ಹೋಗಿ ಬರ ಪರಿಹಾರವನ್ನ ತೆಗೆದುಕೊಳ್ಳುವಂತಹ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿದ್ದೆ ಬಿಜೆಪಿ. ಹೀಗಾಗಿ ಈ ಕ್ರೆಡಿಟ್ ವಾರ್ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತಾ ಇದೆ. ಬಿಜೆಪಿಯವರು ಬರ ಪರಿಹಾರ ಇದ್ದಾಗ್ಲೂ ಕೂಡ, ಅದೇ ಚುನಾವಣಾ ನೀತಿ ಸಂಹಿತೆ ಇದ್ದಾಗ್ಲೂ ಕೂಡ ರಾಜ್ಯ ಸರ್ಕಾರಕ್ಕೆ ಬರ ಪರಿಹಾರ ಬಿಡುಗಡೆ ಮಾಡಿದೆ ಮೋದಿ ಸರ್ಕಾರ ಅಂತೇಳಿ ಅವ್ರು ಕ್ಲೈಮ್ ಮಾಡ್ತಾ ಇದ್ದಾರೆ. ಆದ್ರೆ ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡಿ ಅದನ್ನ ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿರುವಂತಹ ಕಾಂಗ್ರೆಸ್, ಇದು ರಾಜ್ಯ ಸರ್ಕಾರದ ಹೋರಾಟ, ಹಾಗಾಗಿ ಬಿಜೆಪಿ ಬರ ಪರಿಹಾರವನ್ನ ಬಿಡುಗಡೆ ಮಾಡಿದೆ ಅನ್ನುವಂಥದ್ದನ್ನ ಹೇಳ್ತಿದ್ದಾರೆ. ಈಗ ಒಂದು ಹಂತಕ್ಕೆ ಬರ ಪರಿಹಾರ ಬಿಡುಗಡೆ ಆದ್ರೂ ಕೂಡ ಕಾಂಗ್ರೆಸ್ ಅದನ್ನ ಇನ್ನೂ ಮುಂದಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಕಾರಣ, ನಾವು ಸಲ್ಲಿಸಿರುವಂತದ್ದು 18,000 ಕೋಟಿ, ಆದ್ರೆ ಬಂದಿರೋದು ಬರೀ 3,454 ಕೋಟಿ ಮಾತ್ರ ಬಂದಿದೆ. ಇನ್ನೂ ಕೂಡ ಬರ ಪರಿಹಾರ ನಮ್ಗೆ ಅಗತ್ಯತೆ ಇತ್ತು, ಇದನ್ನು ಕೂಡ ಕಾನೂನಾತ್ಮಕವಾಗಿ ಹೋರಾಟ ಮಾಡಿ ಪಡೆದುಕೊಳ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಒಂದು ಹಂತದ ಕ್ರೆಡಿಟ್ ಅನ್ನ ಪಡೆದುಕೊಳ್ಳೋದ್ರ ಜೊತೆಗೆ ಈ ಎರಡನೇ ಹಂತದ ಚುನಾವಣೆಯಲ್ಲೂ ಕೂಡ ಈ ವಿಷಯವನ್ನ ಜೀವಂತವಾಗಿ ಇಡುವಂತ ಪ್ರಯತ್ನ ಕಾಂಗ್ರೆಸ್ನದ್ದಾಗಿದೆ. ಹಾಗಾಗಿ ಮೊನ್ನೆಯೂ ಕೂಡ ಬರ ಪರಿಹಾರ ತಕ್ಷಣ ಬಿಡುಗಡೆ ಮಾಡ್ಬೇಕು ಅಂತ ಹೇಳಿ ಪ್ರತಿಭಟನೆ ಮಾಡಿದ್ರು. ಈಗ ಬಿಡುಗಡೆ ಆಗಿದೆ. ಬಿಡುಗಡೆ ಆದ್ಮೇಲೂ ಕೂಡ ಇದು ಆನೆ ಹೊಟ್ಟೆಗೆ ಅರಕಾಸಿನ ಮಜ್ಜಿಗೆ ಅನ್ನೋ ರೀತಿ ಆಗ್ತಾ ಇದೆ. ಹೀಗಾಗಿ ಇದು ವೈಜ್ಞಾನಿಕವಾಗಿ ಬಿಡುಗಡೆ ಆಗಿಲ್ಲ, ಅನ್ಯಾಯ ಆಗಿದೆ, ಇನ್ನೂ ಹೆಚ್ಚು ಬಿಡುಗಡೆ ಆಗ್ಬೇಕು ಅಂತ ಹೇಳಿ ಮತ್ತೊಮ್ಮೆ ಈಗ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಸೊ ಇದು ಚುನಾವಣೆ ಮುಗಿಯುವ ತನಕ ಕರ್ನಾಟಕದಲ್ಲಿ ಈ ಬರ ಪರಿಹಾರದ ವಿಚಾರದಲ್ಲಿ ಕೇಂದ್ರದ ಅನ್ಯಾಯವನ್ನ ಜನರ ಮನಸ್ಸಿನಲ್ಲಿ ಹಾಗೆ ಉಳಿಯುವಂತೆ ಮಾಡುವಂಥದ್ದು ಕಾಂಗ್ರೆಸ್ನ ಸ್ಟ್ರಾಟಜಿ. ಆ ಕಾರಣಕ್ಕಾಗಿ ಇವತ್ತು ಕೂಡ ವಿಧಾನಸೌಧದ ಗಾಂಧಿ ಸ್ಟ್ಯಾಚ್ಯೂ ಮುಂದೆ ಸಿಎಂ ಡಿಸಿಎಂ ಆದಿಯಾಗಿ ಕೆಲ ಸಚಿವರು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗೋದ್ರ ಮೂಲಕ ಕೇಂದ್ರ ಸರ್ಕಾರದ ವಿರುದ್ಧ ಮತ್ತೊಮ್ಮೆ ಸಮರ ಸಾರುವಂತದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಪ್ರತಿಮಾ, ಥ್ಯಾಂಕ್ ಯು ಮಾರುತೇಶ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.